ಹೆಲೋ ಬಿಸಿ ಪೀಪಲ್, ವೆಲ್ಕಮ್ ಟು ಮೈ ಚಾನಲ್ ಹ್ಯಾಪಿ ಯು ಕನ್ನಡ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನನ್ನು ಒತ್ತಿ ಎಲ್ಲ ನೋಟಿಫಿಕೇಷನ್ಗಳನ್ನು ಪಡೆಯಿರಿ. ಆಲ್ ಬಟನನ್ನು ಒತ್ತಿದರೆ ನಿಮಗೆ ಎಲ್ಲ ವಿಡಿಯೋಗಳನ್ನು ನೋಡಲಿಕ್ಕೆ ಸಾಧ್ಯ ಆಗುತ್ತದೆ. ಫ್ರೆಂಡ್ಸ್, ಈಗ ಹೇಳ್ತಿರೋ ರೆಸಿಪಿ ಕೂಡ ಬೇಸಿಕ್ ರೆಸಿಪಿ. ಬೆಳ್ತಿಗೆ ಅನ್ನ ಮಾಡೋದು ಹೇಗೆ, ವೈಟ್ ರೈಸ್ ಮಾಡೋದು ಹೇಗೆ ಅಂತ ಭಾಳಷ್ಟು ಜನ ಬ್ಯಾಚುಲರ್ಸ್, ಕೆಲಸಕ್ಕಾಗಿ ರೂಮ್ ಮಾಡಿಕೊಂಡಿರುವ ಹುಡುಗರು ಹುಡುಗಿಯರು, ಅವಿವಾಹಿತರು ಎಲ್ಲರಿಗೆ ಇದು ಯೂಸ್ ಆಗುತ್ತೆ. ಟ್ರೈ ಮಾಡಿ ನೋಡಿ. ಬೆಳ್ತಿಗೆ ಅನ್ನ ಮಾಡೋದು ತುಂಬಾ ಸುಲಭ. ಕುಕ್ಕರಲ್ಲಿ ಮಾಡಿದ್ರಂತೂ ಇನ್ನೂ ಬೇಕಾಗುತ್ತೆ. ನಿಮ್ಮ ಹತ್ರ 1.5 ಲೀಟ್ರಿದ್ದು ಒಂದು ಕುಕ್ಕರ್ ಮತ್ತು 2 ಲೀಟ್ರಿದ್ದು ಒಂದು ಕುಕ್ಕರ್ ಇದ್ದರೆ 2ರಿಂದ 3 ಆಗುವಷ್ಟು ಅಡುಗೆಯನ್ನು ಈಸಿಯಾಗಿ ಮಾಡ್ಬೋದು. ಗ್ಯಾಸ್ ಕೂಡ ತುಂಬ ಉಳಿತಾಯ ಆಗುತ್ತೆ, ಟೈಮ್ ಕೂಡ ತುಂಬ ಸೇವ್ ಆಗುತ್ತೆ. ಒಂದು ಕುಕ್ಕರಲ್ಲಿ ಅನ್ನ, ಒಂದು ಕುಕ್ಕರಲ್ಲಿ ನೀವು ಕರಿ ಮಾಡ್ಬೋದು. ಸೊ ಇವಾಗ ಅನ್ನ ಮಾಡೋದು ಹೇಗೆ ಅಂತ ಶುರು ಮಾಡೋಣ. ಮೊದಲಿಗೆ ನಾನು ಸೋನಾ ಮಸೂರಿ ಅಕ್ಕಿಯನ್ನು ತೊಗೊಂಡಿದ್ದೇನೆ. 1 ಗ್ಲಾಸ್, ಸುಮಾರು 200 ಗ್ರಾಮ್ ಇದರಲ್ಲಿ ಹಿಡಿಯುತ್ತದೆ. ಈ ಅಕ್ಕಿಯನ್ನು ನಾನು ಒಂದು ಕುಕ್ಕರ್ ಒಳಗೆ ಹಾಕ್ಕೊಂಡು 2 ಬಾರಿ ಚೆನ್ನಾಗಿ ತೊಳಿತೇನೆ. ಇದರಲ್ಲಿ ಕ್ರಿಮಿಕೀಟಗಳಿದ್ದರೆ ಅಥವಾ ಪೆಸ್ಟಿಸೈಡ್ಸ್ ಹಾಕಿರ್ತಾರೆ, ಇದಕ್ಕೆ ಕೀಟಗಳು ಹತ್ತದಾಗಿ ತುಂಬ ಕೆಮಿಕಲ್ ಎಲ್ಲ ಮಿಕ್ಸ್ ಮಾಡಿರ್ತಾರೆ. ಸೊ ಅದನ್ನೆಲ್ಲ ನಾವು ಚೆನ್ನಾಗಿ ಹಿಚ್ಚುಕಿ ತೊಳೆದು ಚೆಲ್ಲಬೇಕಾಗ್ತದೆ. 2 ಬಾರಿ ಚೆನ್ನಾಗಿ ತೊಳಿಬೇಕು. ಇದು ಕಂಪಲ್ಸರಿ ನೀವು ಮಾಡಲೇಬೇಕು, ಇಲ್ಲಾಂದರೆ ಅದೆಲ್ಲ ನಿಮ್ಮ ಹೊಟ್ಟೆಯನ್ನು ಸೇರುತ್ತೆ. ನೀಟಾಗಿ ತೊಳ್ಕೊಳ್ಬೇಕು. ಅಕ್ಕಿಯನ್ನು ಹಿಂಡಿ ನೀರಿನಲ್ಲಿ ತೊಳ್ಕೊಂಡು ಕೈ ಅಡ್ಡ ಇಟ್ಟು ಅಕ್ಕಿ ಕಾಳು ಕೆಳಗೆ ಬಿಡೋದಾಗಿ ಇಟ್ಕೊಳ್ಳಿ. ಇದೇ ಥರ ಇನ್ನೊಮ್ಮೆ ಈಗ ನಾನು ವಾಶ್ ಮಾಡ್ಕೊಳ್ತಾ ಇದ್ದೇನೆ ಈ ಅಕ್ಕಿಯನ್ನು. ಗಡಿಬಿಡಿಗೆ ಇದು 10 ನಿಮಿಷದಲ್ಲಿ ಅಕ್ಕಿ ಬೆಂದು ಅನ್ನ ಆಗ್ತದೆ. ಆದಷ್ಟು ಕುಕ್ಕರನ್ನು ಬಳಸಿ. ಬೆಳಗಿನ ಗಡಿಬಿಡಿಗೆ ಸ್ಕೂಲ್ಗೆ ಹೋಗುವವರೆಗೆ ನೀವು ಲಂಚ್ ಬಾಕ್ಸ್ ಎಲ್ಲ ಮಾಡಲಿಕ್ಕಿದ್ರೆ ಪಾತ್ರೆಯಲ್ಲಿ ಅನ್ನ ಮಾಡೋದಕ್ಕಿಂತ ಕುಕ್ಕರಲ್ಲಿ ತುಂಬ ಸುಲಭ ಆಗುತ್ತೆ. ಕರಟಿ ಹೋಗ್ತದೆ ಅಥವಾ ಗ್ಯಾಸ್ ಬಿಟ್ಟು ಆಚೀಚೆ ಹೋಗಬೇಕು ಅಂತಲೂ ಇಲ್ಲ. ವಿಸಿಲ್ ಆಗುತ್ತೆ, ವಿಸಿಲ್ ಆದ ತಕ್ಷಣ ಆಫ್ ಮಾಡಿದರೆ ಆಯಿತು. 2 ಸಾರಿ ಚೆನ್ನಾಗಿ ತೊಳ್ಕೊಂಡೆ. ನಾವು ಯಾವ ಗ್ಲಾಸಲ್ಲಿ ಅಕ್ಕಿ ಹಾಕಿದ್ದೇವೆ ನೋಡಿ, ಅದೇ ಸೇಮ್ ಗ್ಲಾಸಲ್ಲಿ ಈಗ ನಾನು 3 ಗ್ಲಾಸ್ ಅಕ್ಕಿ ನೀರು ಹಾಕ್ತಾಯಿದ್ದೇನೆ. ಅಕ್ಕಿಗೆ 1 ಗ್ಲಾಸ್ ಅಕ್ಕಿಗೆ 3 ಗ್ಲಾಸ್ ನೀರು ಅನ್ನೋದು ಈ ಅಕ್ಕಿ, ಈ ಸೋನಾ ಮಸೂರಿಗೆ ಲೆಕ್ಕ. ಈಗ ಬೇರೆ ಅಕ್ಕಿಯದ ಅಳತೆ ಸೇರ್ಬೋದು. ಈಗ ಹಳೆ ಅಕ್ಕಿಗೆ ತುಂಬ ನೀರು ಬೇಕಾಗ್ತದೆ, ಹೊಸ ಅಕ್ಕಿಗೆ 2 ಗ್ಲಾಸ್ ನೀರು ಬೇಕಾಗ್ತದೆ. ಅದೆಲ್ಲ ನೀವು ಅಡುಗೆ ಮಾಡ್ತಾ ಮಾಡ್ತಾ ನಿಮಗೆ ಅಂದಾಜಾಗ್ತದೆ. ಈಗ ನೋಡಿ, ಕುಕ್ಕರ್ನ ಲಿಡ್ ಒಳಗೆ ಒಂದು ಕಪ್ ಕಲರ್ದು ಗ್ಯಾಸ್ಕೆಟ್ ಇರ್ತದೆ, ಅದನ್ನು ಒದ್ದೆ ಮಾಡ್ಕೊಳ್ಬೇಕು. ಆಮೇಲೆ ವಿಸಿಲ್ ತೆಗೆದು ಮುಚ್ಚಳವನ್ನು ಕರೆಕ್ಟಾಗಿ ಗ್ರಿಪ್ಪಲ್ಲಿ ಮುಚ್ಚಬೇಕು. ನೋಡಿ, ಇವಾಗ ಮೇಲಿನ ವೇಟ್ ಅಥವಾ ವಿಸಿಲನ್ನು ಹಾಕಬೇಕು. ಇದನ್ನು ನಾನು ಚಿಕ್ಕ ಒಲೆಯಲ್ಲಿ ಇಟ್ಟಿದ್ದೇನೆ. 3 ವಿಸಿಲ್ ಬರುವವರೆಗೆ ನಾನು ಹೈ ಫ್ಲೇಮಲ್ಲೇ ಇಟ್ಟಿದ್ದು ಆಫ್ ಮಾಡ್ತೇನೆ. ಈಗ 3 ವಿಸಿಲ್ ಆದ ತಕ್ಷಣ ನಾನು ಗ್ಯಾಸನ್ನು ಆಫ್ ಮಾಡಿಬಿಡ್ತೇನೆ. ನಿಮಗೆ ಗಟ್ಟಿಯನ್ನು ಬೇಕಾದರೆ 1 ವಿಸಿಲ್ ಸಾಕು. ಮೆತ್ತಗನ್ನ ಬೇಕಂತಾದರೆ 3 ವಿಸಿಲ್ ಹಾಕಬೇಕು. ಸೊ ನಿಮಗೆ ಗಟ್ಟಿಯನ್ನು ಇಷ್ಟನಾ ಮೆದುವನ್ನು ಇಷ್ಟನಾ ನೋಡಿ. ಇಲ್ಲಿ ಇದು ಮೆದುವನ್ನು ಮೆತ್ತಕ್ಕಿದೆ. ಈಗ ಬಾಕ್ಸಿಗೆ ತಗೊಂಡು ಹೋಗೋದಕ್ಕೆ ಬೆಸ್ಟ್ ಇದು. ಇದನ್ನು ನಿಮಗೆ ಬೇಕಿದ್ದ ಕರಿಯೊಟ್ಟಿಗೆ ಸರ್ವ್ ಮಾಡ್ಕೊಳ್ಬೋದು. ನಾನು ಸುಮಾರು ರೆಸಿಪಿ ಶೇರ್ ಮಾಡಿದ್ದೇನೆ ಕರೀಸಿದ್ದು, ನೀವು ಚೆಕ್ ಮಾಡಿ. ಮೇಲೆ ಐ ಬಟನ್ ಮೇಲೆ ನೋಡಿ. ಈ ಥರ ಉದುರುದ್ರಾಗಿ ಅನ್ನ ತಯಾರಾಗ್ತದೆ. ನನ್ನ ವೀಡಿಯೋಸ್ಗಳನ್ನು ನಿಮ್ಮ ಅಕ್ಕ ತಂಗಿಯರು, ಅಣ್ಣ ತಮ್ಮಂದರು ಯಾರು ಮನೆಯಿಂದ ಹೊರಗೆ ಇದ್ದು ಕೈ ಬಾಯಿ ಸುಟ್ಕೊಂಡು ಅಡುಗೆ ಮಾಡ್ತಿದ್ದಾರೆ ಎಲ್ರಿಗೂ ಫಾರ್ವರ್ಡ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.